ಒಂದು ನಿಮಿಷ ಯಾರೂ ವಿಡಿಯೋನ ಸ್ಕಿಪ್ ಮಾಡಿಬಿಡಿ. ಜಸ್ಟ್ ಒಂದು ನಿಮಿಷ ಗಮನ ಕೊಟ್ಟು ಕೇಳಿ, ಅಂದರೆ ನಾನು ಏನು ಹೇಳ್ತಿದ್ದೀನಿ ಅಂತ ಸ್ವಲ್ಪ ಅರ್ಥ ಆಗುತ್ತೆ. ಸೊ ನನ್ನ ಹೆಸರು ರಾಜು ಅಂತ. ನಾನು ಬಂದ್ಬಿಟ್ಟು ವಿಜಯನಗರ, ಅಂದರೆ ಹೊಸಪೇಟೆ, ಸಿವಿಲ್ ಪೊಲೀಸಾಗಿ ಕೆಲಸ ಮಾಡ್ತಿದ್ದೀನಿ. ಸೊ ನಾನು ಇವಾಗ ರಾತ್ರಿ ಹೊತ್ತಾಗಿದೆ, ಬಟ್ ಈ ಟೈಮಲ್ಲಿ ನಾನು ವಿಡಿಯೋ ಮಾಡ್ತಿರೋ ಉದ್ದೇಶ ಅಂತಂದರೆ ಈ ಏರಿಯಾದಲ್ಲಿ ಯಾರೂ ಬರೋಲ್ಲ. ಇಲ್ಲಿ ನನಗೆ ವಿಡಿಯೋ ಮಾಡೋಕ್ಕೆ ಒಂಥರ ಕಂಫರ್ಟೇಬಲ್ ಆಗುತ್ತೆ. ಸೊ ನಾನು ಈ ವಿಡಿಯೋ ಮಾಡ್ತಿರೋದು ನಾನು ಓದೋ ಟೈಮಲ್ಲಿ, ಅಂದರೆ ನಾವೆಲ್ಲ ಓದೋ ಟೈಮಲ್ಲಿ ಯಾರಾದರೂ ಪ್ರಿಪ್ರೇಷನ್ ಅಂದರೆ ಆಲ್ರೆಡಿ ಸಕ್ಸಸ್ ಆಗಿರೋರು ವೀಡಿಯೋ ಮಾಡಿ ಹಾಕ್ತಿದ್ರೆ ಅದನ್ನು ನೋಡ್ಬಿಟ್ಟು ನಮಗೊಂಥರ ಸ್ಪಿರಿಟ್ ಸಿಗೋದು ನೆಕ್ಸ್ಟು ಎಕ್ಸಾಮಿಗೆ ಓದಲಿಕ್ಕೆ. ಸೊ ಅದೇ ಥರ ನಾನು ಈ ಥರ ನಾನು ಎಕ್ಸಾಮ್ ಕ್ಲಿಯರ್ ಮಾಡಲಿಕ್ಕೆ ಏನೇನೋ ಸ್ಕಿಲ್ನ ಬಳಸ್ಕೊಂಡೆ, ಮತ್ತು ನಾನು ಏನೇನು ಟ್ರಿಕ್ಸ್ನ ಬಳಸ್ಕೊಂಡೆ ಅಂತ ಅದನ್ನ ಒಂಚೂರು ಹೇಳ್ತೀನಿ. ಅದನ್ನ ಇದರಿಂದ ಯಾರಿಗಾದರೂ ಒಬ್ರಿಗಿಬ್ರಿಗಾದರೂ ಹೆಲ್ಪ್ ಆಗ್ಬೋದೇನೋ ಅನ್ನೋ ಒಂದು ಸಣ್ಣ ಪ್ರಯತ್ನ ಮಾಡ್ತಿದ್ದೀನಿ. ಒಂದು ನಿಮಿಷ ಕೇಳಿ, ಇವಾಗ ಯಾರ್ಯಾರೆಲ್ಲ ಓದ್ತಿದ್ದೀರಲ್ಲ, ಸೊ ಇದು ನವಂಬರ್ ತಿಂಗಳು, ಈ ತಿಂಗಳಲ್ಲಿ ಇಲ್ಲ ಮುಂದಿನ ತಿಂಗಳಲ್ಲಿ ಕಾಲ್ಫಾರಮ್ ಆಗುತ್ತೆ ಅಂತ ಗೃಹ ಸಚಿವರು ವಿಡಿಯೋನ ಹೇಳಿದ್ದಾರೆ. ವಿಡಿಯೋದಲ್ಲಿ ಹೇಳಿದ್ದಾರೆ, ವಿಡಿಯೋ ಕಾನ್ಫರೆನ್ಸು ಮತ್ತು ನ್ಯೂಸ್ ಚಾನಲಲ್ಲಿ. ಖಂಡಿತವಾಗ್ಲೂ ಹಾಗೇ ಆಗುತ್ತೆ, ಯಾಕಂದರೆ ಈ ವರ್ಷ ಗೆಜೆಟಲ್ಲಿ ನೋಟಿಫಿಕೇಷನ್ಸ್ ತೋರಿಸ್ಬೇಕಾಗಿರೋದ್ರಿಂದ ಖಂಡಿತವಾಗ್ಲೂ ಹಾಗೇ ಆಗುತ್ತೆ. ಸೊ ಇವಾಗೆಲ್ಲ ಧಾರವಾಡ ಮತ್ತು ಬಿಜಾಪುರ, ಬೆಂಗಳೂರು, ಇನ್ನು ಎಲ್ಲೆಲ್ಲಿ ಮುಂತಾದ ಸ್ಥಳಗಳಲ್ಲಿ ಕೂತ್ಕೊಂಡು ಯಾರೆಲ್ಲ ಓದ್ತಿದ್ದೀರಲ್ಲ, ಸೊ ಈ ಸಮಯದಲ್ಲಿ ಯಾರು ತಮ್ಮ ಓಪ್ನ ಕಳ್ಕೊಳಕ್ಕೆ ಹೋಗಬೇಡಿ. ಮತ್ತು ಈ ಟೈಮಲ್ಲಿ ಪರ್ಟಿಕ್ಯುಲರಾಗಿ ಈ ಟೈಮಲ್ಲಿ, ಅಂದರೆ ನೋಟಿಫಿಕೇಷನ್ ಆಗುತ್ತೆ ಅಥವಾ ನೋಟಿಫಿಕೇಷನ್ ಆದಮೇಲೆ ಮಾರ್ಕೆಟ್ಗೆ ತುಂಬ ಹೊಸ ಬುಕ್ಸ್ ಎಲ್ಲ ಬರುತ್ತೆ. ಸೊ ನೀವು ಹೊಸ ಬುಕ್ಸ್ ಬರುತ್ತೆ ಮತ್ತು ಅದ್ರ ಬಗ್ಗೆ ಏನಾದರೂ ಅಡ್ವರ್ಟೈಸ್ಮೆಂಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನೀವು ಓದೋ ಬುಕ್ಸ್ನ ಬಿಟ್ಬಿಟ್ಟು ಮತ್ತು ಇವಾಗ ಹೊಸ್ದಾಗಿ ಬರೋ ಮಾರ್ಕೆಟ್ ಬುಕ್ ಬರೋನ್ನ ಅದ್ರ ಮೇಲೆ ಫೋಕಸ್ ಮಾಡಿ ಅವರೇನೋ ಇದು ಮಾಡ್ತಿದ್ದಾರೆ. ಈ ಬುಕ್ಸಲ್ಲಿ ಇಷ್ಟು ಕ್ವಶನ್ ಬಂತು, ಆ ಬುಕ್ಸಲ್ಲಿ ಅಷ್ಟು ಕ್ವಶನ್ ಬಂತು, ಈ ಎಕ್ಸಾಮ್ನ ಕ್ಲಿಯರ್ ಮಾಡೋಕ್ಕಂದ್ರೆ ಈ ಬುಕ್ಸ್ನ ಮಸ್ಟ್ ಶುಡ್ ಓದಲೇಬೇಕು, ಈ ಥರ ಮಿಸ್ಗೈಡ್ ಆಗಿಬಿಟ್ರೆ ಅಂತ ಹೇಳ್ತೀನಿ. ಸೊ ನೀವು ಯಾರ್ದಾದ್ರೂ ಇಂಥ ಆ ಥರ ಅಂತ ಹೇಳಲ್ಲ, ಸೊ ಒಬ್ಬೊಬ್ರಿಗೆ ಒಂದೊಂದು ಆ ಥರ ಇಷ್ಟ ಆಗಿರುತ್ತೆ. ಮತ್ತು ಅದು ನೀವು ಮೋಸ್ಟ್ ಆಫ್ ಟೈಮು ರಿವಿಷನ್ ಮಾಡ್ತಾ ಹೋದರೆ ನಿಮಗೆ ಒಂದು ಐಡಿಯಾ ಬಂದಿರುತ್ತೆ. ಸೊ ಯಾವ ಬುಕ್ಕಲ್ಲಿ ಓದಿದರೆ ರೆಫರ್ ಮಾಡಿದರೆ ಚೆನ್ನಾಗೇ ಸ್ಕೋರ್ ಆಗುತ್ತೆ ಅಥವಾ ಅದರಿಂದ ಕ್ವಶನ್ಸ್ ಬರುತ್ತೆ ಅಂತ. ಸೊ ಅದೇ ಬುಕ್ಸ್ನ ಓದ್ರಿ ಅಂತ ಹೇಳ್ತೀನಿ. ಮತ್ತು ಇನ್ನು ಏನು ಹೇಳ್ಬೇಕಂತಂದರೆ ಈ ಟೈಮಲ್ಲಿ ಯಾರೂ ಸಮಯ ವ್ಯರ್ಥ ಮಾಡಲಿಕ್ಕೆ ಹೋಗಬೇಡಿ. ಸೊ ಇಷ್ಟು ದಿನ ನೀವು ಪಟ್ಟಿರ್ತಕ್ಕಂಥ ಪ್ರಯತ್ನ ಅಥವಾ ಪರಿಶ್ರಮಕ್ಕೆ ಅದಕ್ಕೆ ಉತ್ತರ ಕೊಡೋಕ್ಕಂಥ ಸಂದರ್ಭ ಇದಾಗಿರ್ತೈತಿ. ಯಾಕಂದರೆ ಈ ಟೈಮಲ್ಲಿ ನೀವು ಊರಿಗೆ ಹೋಗೋದಾಗಿರಲಿ, ಮತ್ತು ಇನ್ನೊಂದು ಬೇಜಾರು ಮಾಡ್ಕೊಂಡು ಸಾಕಪ್ಪ ಎಷ್ಟು ದಿನ ಆಯಿತು, ಕಾದು ಸಾಕಾಗೋಯ್ತು, ಏಜ್ ಬೇರೆ ಆಗೋಯ್ತು ಅಂತ ಇವಾಗ ಏನಾದರೂ ಇಷ್ಟು ದಿನ ಕಷ್ಟಪಟ್ಟು ಈ ಟೈಮಲ್ಲಿ ಏನಾದರೂ ನೀವೇನೋ ಕ್ವಿಟ್ ಮಾಡಿದರೆ ಅದು ನಿಮಗೆ ಆಗ್ತಕ್ಕಂಥ ಲಾಸು. ಸೊ ಯಾರಾದರೂ ಆಗಿರ್ಬೋದು, ನೀವು ಇವಾಗ ನಿಮ್ಮದು ಸೆಲೆಕ್ಷನ್ ಆಗೋಕ್ಕಿಂತ ಮುಂಚೆ ಇವನು ಇಷ್ಟು ವರ್ಷ ಓದಿದ, 30 ವರ್ಷ ಓದಿದ, 25 ವರ್ಷ ಓದಿದ, 27 ವರ್ಷ, 28 ವರ್ಷ ಆಯಿತು, ನಿನಗೆ ಏಜು ಡಿಗ್ರಿ ಮುಗಿಸಿ ಅಷ್ಟು ವರ್ಷ ಆಯಿತು, ಇಷ್ಟು ವರ್ಷ ಆಯಿತು, ಈ ಥರ ಮಾತಾಡ್ತಿರ್ತಾರೆ. ಬಟ್ ಒಂದು ಸರ್ತಿ ನೀನು ಏನಾದರೂ ಎಕ್ಸಾಮ್ ಕ್ಲಿಯರ್ ಮಾಡಿಬಿಟ್ಟು ಸೆಲೆಕ್ಷನ್ ಲಿಸ್ಟಲ್ಲಿ ಏನಾದರೂ ನಿಂದು ಹೆಸರನ್ನ ಏನಾದರೂ ತೋರಿಸಿದ್ರೆ ನೆಕ್ಸ್ಟ್ ಯಾರು ಅದ್ರ ಬಗ್ಗೆ ಇವ್ನು ಇಷ್ಟು ವರ್ಷ ಓದಿದ್ದಂತ ಯಾರೂ ಮಾತಾಡಲ್ಲ. ಇವನು ಪೊಲೀಸ್ ಆದ, ಇವನು SD ಆದ, ಇವನು FD ಆದ, ಇವನು KS ಎಕ್ಸಾಮ್ ಫಿಲಿಮ್ಸ್ ಕ್ಲಿಯರ್ ಮಾಡಿದ, ಮೇನ್ಸ್ ಕ್ಲಿಯರ್ ಮಾಡಿದ, ಈ ಥರ ಗೌರ್ಮೆಂಟು ನೌಕರಿ ತಗೊಂಡ, ಇವನೇನಪ್ಪ ಈ ಥರ ಮಾತಾಡ್ತಾ ಹೊರತು ನೀನು ಇಷ್ಟು ವರ್ಷ ಓದಿದ್ದ, ಅವನು ಇಷ್ಟು ವರ್ಷ ಓದಿದ್ದು ಯಾರೂ ಮಾತಾಡಲ್ಲ. ಸೊ ಹಂಗಾಗಿ ಕ್ಷಣಿಕ ಸುಖಕ್ಕೋಸ್ಕರ ಈ ಮುಂದಿನ ಸುಂದರವಾದ ಭವಿಷ್ಯನ ಮತ್ತು ಹಾಳು ಮಾಡ್ಕೊಬಿಡ್ರಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ನಾನು ಓದಬೇಕಾದ್ರೆ ಅಥವಾ ನಮ್ಮ ಫ್ರೆಂಡ್ಸ್ ಎಲ್ಲ ಓದಬೇಕಾದ್ರೆ ನಮಗೆ ಹಿಂಗೆ ಅನ್ಸುತ್ತೆ, ಕ್ವಿಟ್ ಮಾಡಿಬಿಡೋಣ ಸಾಕು, ಯಾವುದಾದ್ರೂ ಕಂಪ್ನಿ ಕೆಲಸಕ್ಕೆ ಹೋಗ್ಬಿಡೋಣ, ಇಷ್ಟು ದಿನ ಓದಿದ್ವಿ, ಸರಿ ನೋಟಿಫಿಕೇಷನ್ ಆಗಿಲ್ಲ, ಮನೇಲಿ ಬೇರೆ ಇನ್ನೂ ಎಷ್ಟು ದಿನ ಓದ್ತೀಯ ಅಂತ ಕೇಳ್ತಾರೆ, ಕ್ವಿಟ್ ಮಾಡೋಣ ಸಾಕು, ಕೆಲಸಕ್ಕೆ ಹೋಗೋಣ, ಈ ಥರ ಎಲ್ಲ ಯೋಚನೆ ಬರೋದು ಸಹಜ. ನಮಗೂ ಕೂಡ ಬಂದಿತ್ತು, ನಮಗಿಂತ ಮುಂದೆ ಯಾರು ಓದಿರ್ತಾರಲ್ಲ ಅವ್ರಿಗೂ ಬಂದಿತ್ತು, ಹಿಂದೆ ಓದೋರಿಗೂ ಬರ್ತೈತಿ, ಪ್ರತಿಯೊಬ್ಬರಿಗೂ ಬಂದೇ ಬರ್ತೈತೆ. ಬಟ್ ಈ ಸಮಯದಲ್ಲಿ ಯಾರು ಧೃತಿಗೆಡದೆ ಯಾರು ಓದ್ತಾರಲ್ಲ, ಮಸ್ಟ್ ಆ್ಯಂಡ್ ಶುಡ್ಡಾಗಿ ಅವ್ರದ್ದು ಒಂದು ದಿವಸ ನೋಟಿಫಿಕೇಷನಲ್ಲಿ ಅವ್ರದ್ದು ಲೀಸ್ಟಲ್ಲಿ ಸೆಲೆಕ್ಷನ್ ಲೀಸ್ಟಲ್ಲಿ ಖಂಡಿತ ಅವ್ರ ಹೆಸರು ಇದ್ದೇ ಇರ್ತೈತಿ. ಸೊ ಹಂಗಾಗಿ ಯಾರು ಈ ಸಮಯನ ದುರುಪಯೋಗ ಪಡಿಸ್ಕೊಂಡ್ಲಾರ್ದಂಗೆ ಇಷ್ಟು ದಿನ ಪಟ್ಟಿರ್ತಕ್ಕಂಥ ಶ್ರಮನ ಸದುಪಯೋಗ ಮಾಡ್ಕೊಳ್ಳೋಂಥ ಸಮಯ, ಅಂದರೆ ನಿಮ್ಮ ಇಷ್ಟು ದಿನದ ಶ್ರಮ ಏನಿತ್ತಲ್ಲ ಅದಕ್ಕೆ ಉತ್ತರ ಕೊಡೋಂಥ ಸಮಯ. ಮತ್ತು ನಿಮ್ಮ ಬಗ್ಗೆ ಯಾರೆಲ್ಲ ಅಷ್ಟು ದಿನ ಓದಿತಾನೆ, ಇಷ್ಟು ದಿನ ಓದ್ತಿದ್ದಾನೆ, ಇವನ ಕೈಲಿ ಏನಾಗುತ್ತೆ, ಈ ಥರ ಎಲ್ಲ ಮಾತಾಡಿರ್ತಾರಲ್ಲ, ಪ್ರತಿಯೊಬ್ಬರಿಗೂ ಅವರ ಸಂಬಂಧಿಕರಾಗಿರ್ಬೋದು, ಅವ್ರ ಊರಲ್ಲಿ ಅಥವಾ ಅವ್ರ ಫ್ರೆಂಡ್ ಸರ್ಕಲಲ್ಲಿ ಯಾರಾದರೂ ಒಬ್ಬರು ಮಾತಾಡಿರ್ತಾರೆ. ಯಾಕಂದರೆ ಅವನ ಜೊತೆಗಿರೋ ನಿಮ್ಮ ಕ್ಲಾಸ್ಮೇಟು ಯಾರೋ ಒಬ್ಬನು ಕಂಪ್ನಿ ಕೆಲಸ ಮಾಡಿರ್ತಾನೆ, ಸೆಲೆಕ್ಟ್ ಆಗಿರ್ತಾನೆ, ಇಲ್ಲೊಂದು ಯಾವುದೋ ಒಂದು ಗೌರ್ಮೆಂಟ್ ಕೆಲಸ ತಗೊಂಡಿರ್ತಾನೆ, ಇಲ್ಲಾಂದ್ರೆ ಅವನದೇ ಆದ ಬಿಸ್ನೆಸ್ ಮಾಡಿರ್ತಾನೆ, ಒಟ್ಟು ಅವನು ಕ್ಷೇತ್ರದಲ್ಲಿ ಅವನೊಂದು ಏನೋ ಒಂದು ಮಾಡಿರ್ತಾನೆ. ಸೊ ನೀನು
ಅವರಿಗೆಲ್ಲ ಕಂಪೇರ್ ಮಾಡಿ, ಅಂದರೆ ಬೇರೆಯವ್ರಿಗೆಲ್ಲ ಕಂಪೇರ್ ಮಾಡಿ ನಿನಗೆ ಪದೇ ಪದೇ ಒಂಥರ ಮನಸ್ಸಿಗೆ ನೋವಾಗೋ ಥರ ಮಾತಾಡ್ತಿರ್ತಾರೆ. ಬಟ್ ನೀನು ಈ ಸಮಯದಲ್ಲಿ ಏನಾದರೂ ಧೃತಿಗೆಟ್ಟು ಯಾವುದೋ ಒಂದು ಬಿಟ್ಟರೆ ಅದು ನಿನಗೆ ಆಗ್ತಕ್ಕಂಥನೇ ಲಾಸ್ ಅಂತ ನಾನು ಹೇಳ್ತೀನಿ. ಮತ್ತು ನೀವು ಯಾವುದೇ ಒಂಥರ ಬೇಜಾರಾದಾಗ ಕೆಲವೊಂದು ಮೋಟಿವೇಶನ್ಸ್ ವೀಡಿಯೋ ನೋಡೋದಾಗಿರ್ಬೋದು, ಅಥವಾ ಒಟ್ಟು ನಿಮಗೆ ಯಾವುದು ಈ ವಿಡಿಯೋ ಅಥವಾ ಇದು ಒಂದು ಚಾನಲಿಂದ ನನಗೆ ಯೂಸ್ ಆಗ್ತತಿ, ಇವ್ರ ಮಾತುಗಳಿಂದ ನಾನು ಒಂಥರ ಸ್ಫೂರ್ತಿಗೊಂಡು ಮತ್ತೆ ಓದ್ಲಿಕ್ಕೆ ಸಹಾಯ ಆಗ್ತದೆ ಅಂದರೆ ಯಾವುದಾದ್ರಾಗಿರಲಿ, ನಾನು ಇಂಥದ್ದಂತ ಹೇಳಲ್ಲ, ಆ ಥರದ್ದು ನೋಡಿಕೊಂಡು ಮತ್ತೆ ಪುನರ್ ಸ್ಪಿರಿಟ್ ತಗೊಂಡು ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಮತ್ತು ಮೋಸ್ಟ್ ಆಫ್ ಟೈಮ್ ರಿವಿಷನ್ ಮಾಡಿ. ಈ ಸರ್ತಿ ಯಾರು KSP ಎಕ್ಸಾಮ್ನ ಬರೀತಿದ್ರು ಅಂದರೆ PSI ಏನು ಕಾಲ್ಫಾರಮ್ ಆಗೋದ್ರ ಬಗ್ಗೆ ಇನ್ನೂ ಅಷ್ಟೊಂದು ಇದಿಲ್ಲ, ಬಟ್ 600 ಪೋಸ್ಟ್ ಏನೋ ಕಾಲ್ಫಾರಮ್ ಆಗ್ತಾವೆ ಅಂತ ಹೇಳ್ತಿದ್ದಾರೆ. ನಾನು ಕೂಡ ಆ ಎಕ್ಸಾಮ್ಗೆ ಪ್ರಿಪೇರ್ ಮಾಡ್ತಿದ್ದೀನಿ. ಮತ್ತು ಯಾರ್ಯಾರೆಲ್ಲ ಸಿವಿಲು, CRD ಅವರು ಮತ್ತು KSRP ಈ ಎಕ್ಸಾಮಿಗೆಲ್ಲ ನೋಟಿಫಿಕೇಷನ್ ವೇಟ್ ಮಾಡ್ತಿದ್ದೀರಲ್ಲ, ಸೊ ಈ ಸರ್ತಿ ಏನೋ ಎಲ್ಲ 10th ಮೇಲೆ ಇತ್ತಲ್ಲ CRD ಅವರು ಮತ್ತು KSRP, ಅದನ್ನು ಕೂಡ PU ಮ್ಯಾಂಡೇಟರಿ ಮಾಡ್ತಾರಂತೆ ಅಪ್ಲಿಕೇಶನ್ ಹಾಕೋಕ್ಕೆ. ಸೊ ಮಾಡಿರಲಿ, ಆಲ್ಮೋಸ್ಟ್ ಅದು PUC ಮಾಡಿದಿರೋರಿಗೆ ಸ್ವಲ್ಪ ಎಫೆಕ್ಟ್ ಆಗ್ತೈತಿ. ಮತ್ತು ಅದಿನ್ನೂ ಕನ್ಫರ್ಮ್ ಇಲ್ಲ, ನೋಟಿಫಿಕೇಷನ್ ಗಜೆಟ್ ಆಗಿ ಹೊರಡಿಸಿದ ಮೇಲೆ ಗೊತ್ತಾಗ್ತೈತಿ. ಬಟ್ ಆಲ್ಮೋಸ್ಟ್ ಎಲ್ಲರೂ PUC ಮಾಡಿರ್ತಾರಂತ ಅಂದ್ಕೊತೀನಿ. ಮತ್ತು ರಿವಿಷನ್ನ ಮತ್ತು ಇದು ಎಕ್ಸಾಮ್ ಕ್ಲಿಯರ್ ಮಾಡೋಕ್ಕೆ ನನಗೆ ಗೊತ್ತಿರೋದ್ರ ಬಗ್ಗೆ ಹೇಳ್ಬೇಕಂದ್ರೆ ಮೋಸ್ಟ್ ಆಫ್ ಟೈಮ್ ರಿವಿಷನ್ ಮಾಡಿ, ಹಾರ್ಡ್ ವರ್ಕ್ನ ಮಾಡೋದ್ರ ಜೊತೆಗೆ ಸ್ಮಾರ್ಟ್ ವರ್ಕ್ ಮಾಡಿ. ಸ್ಮಾರ್ಟ್ ವರ್ಕು ಅಂದರೆ ಯಾವ ಥರ ಅಂತಂದರೆ ಕ್ವಶನ್ ಪೇಪರ್ ಸಾಲ್ವ್ ಮಾಡೋದು. ಮತ್ತು ಈ ಸರ್ತಿ KE ಆದವರು ಎಕ್ಸಾಮ್ನ ನಡೆಸ್ತಾರಂತೆ. ಸೊ ಅವರು ಪಕ್ಕ ಅವ್ರು ಯಾವ ಟೈಮಿಗೆ ಹೇಳ್ತಾರೆ ಆ ಟೈಮಿಗೆ ಎಕ್ಸಾಮ್ನ ನಡೆಸ್ತಾರೆ. ಅದು ಯಾವ ದಿನ ಆಗಿದ್ರೂ ಆಗಿರ್ಬೋದು. 545 ಎಕ್ಸಾಮ್ನ ಮತ್ತು 402 ಎಕ್ಸಾಮ್ನ ನೀವು PSI ಎಕ್ಸಾಮ್ನ ನೋಡಿರ್ಬೋದು. ಮಂಗಳವಾರ, ಬುಧವಾರ ಈ ಥರ ದಿನದಲ್ಲಿ ಕೂಡ ಅವ್ರು ನಡೆಸಿದರು. ಮತ್ತು ಅವರು ಯಾವ ಡೇಟ್ ಕೊಟ್ಟಿರ್ತಾರೆ ಆ ಡೇಟಿಗೆ ಪಕ್ಕ ನಡೆಸ್ತಾರೆ. ಮುಂದಾಕೋದು ಆ ಥರ ಏನಿರಲ್ಲ. ಇವಾಗ ಎಕ್ಸಾಮ್ ಬಿಡ್ತಿಲ್ಲ, ನೋಟಿಫಿಕೇಷನ್ ಇಲ್ಲ, ಹಿಂಗೆ ಯೋಚನೆ ಮಾಡ್ಕೊತ ನೀವು ಸಮಯ ವ್ಯರ್ಥ ಮಾಡ್ಕೊಂಡ್ರೆ ಎಕ್ಸಾಮ್ ಟಕ್ ಅಂತ ನಾಳೆ ಎಕ್ಸಾಮ್ ಬರೆದು ಆಮೇಲೆ ಏನಾದರೂ ನೀವು ತಪ್ಪು ಮಾಡಿ ಮಿಸ್ಟೇಕ್ಸ್ ಮಾಡಿ ಕ್ವಶನ್ಸ್ನ A ಹಾಕಲ್ಲಿ B ಹಾಕಿ, B ಹಾಕಲ್ಲಿ C ಹಾಕಿ, ಇಲ್ಲನಪ್ಪ ಅಂದರೆ ಏನೋ ಒಂದು ಮಿಸ್ಟೇಕ್ ಮಾಡ್ಕೊಂಡು ನೀವು 1 ಮಾರ್ಕ್ಸು 2 ಮಾರ್ಕ್ಸು ಸ್ವಲ್ಪ ಕಟ್ ಆಫಲ್ಲಿ ಏನಾದರೂ ಹಿಂದೆ ಉಳಿದ್ರೆ ಮತ್ತೆ ಇನ್ನೊಂದು ನೋಟಿಫಿಕೇಷನ್ ಆಗ್ಬೇಕಂದ್ರೆ ಈ ಸರ್ಕಾರ ಮತ್ತು ಇನ್ನೊಂದು ನೋಟಿಫಿಕೇಷನ್ ಆಗ್ಬೇಕಂದ್ರೆ ಯಾವಾಗ ಕಾಲ್ಫಾರಮ್ ಆಗುತ್ತೋ ಯಾವಾಗ ನೋಟಿಫಿಕೇಷನ್ ಆಗುತ್ತೋ ಗೊತ್ತಿಲ್ಲ. ಸೊ ಈಗ ಸಿಕ್ಕಿರೋ ಅವಕಾಶ ಅಂದರೆ ಇನ್ನೊಂದು ತಿಂಗಳು ನಿಮ್ಮ ಮನೇಲಿ ಬೈಲಿ, ಊರಲ್ಲೆಲ್ಲ ಆಡ್ಕೊತಾರ ಮಾತಾಡಲಿ. ಬಟ್ ನಿನ್ನ ಉದ್ದೇಶ ಏನು? ಎಕ್ಸಾಮು. ಅದಕ್ಕೆ ಏನು ಬೇಕು? ಪೂರ್ವ ಸಿದ್ಧತೆ. ಅದನ್ನೆಲ್ಲ ಮಾಡಿಕೊಂಡು ಪಕ್ಕ ಈ ಸರ್ತಿ ಎಕ್ಸಾಮ್ನ ಕ್ಲಿಯರ್ ಮಾಡ್ತೀನಿ ಅನ್ನೋ ಒಂದು ಹೋಪ್ ಇಟ್ಕೊಂಡು ಯಾರೆಲ್ಲ ಪ್ರಿಪೇರ್ ಮಾಡ್ತೀರಾ ಅವ್ರದ್ದು ಪಕ್ಕ ಕ್ಲಿಯರ್ ಆಗ್ತೈತಿ ಎಕ್ಸಾಮು. ಸೊ ಆಮೇಲೆ ನೀವು ಹೆಮ್ಮೆಯಿಂದ ಹೇಳ್ಕೊಬೋದು ನಂದು ಈ ಎಕ್ಸಾಮ್ ಕ್ಲಿಯರ್ ಆಯಿತು ಅಂತ. ಆಮೇಲೆ ನಿಮಗೆ ಒಂದು ಪೀಸ್ ಇರ್ತೈತಿ ಮೈಂಡ್. ಸೊ ನಾವೆಲ್ಲ ಸ್ಟಡಿ ಮಾಡ್ಬೇಕಾದ್ರೆ ಒಂಥರ ಪ್ರೆಸರು, ಯಪ್ಪ ಈ ಸರ್ತಿ ಎಕ್ಸಾಮ್ ಕ್ಲಿಯರ್ ಆಗಿಲ್ಲ ಅಂದರೆ ನಮ್ಮ ಮನೇಲಿ ಮತ್ತೆ ಕಂಪ್ನಿ ಕೆಲ್ಸಕ್ಕೆ ಹೋಗ್ಬೇಕು, ನಮ್ಮ ಅಕ್ಕರದು ತಂಗಿರ್ದೆಲ್ಲ ಮದುವೆ ಮಾಡ್ದಂಗೆ, ಮತ್ತು ಮನೇಲಿ ಬೈಕ್ ಇಲ್ಲ, ಮನೆ ಕಟ್ಸ್ಬೇಕು, ಈ ಥರ ಎಲ್ಲ ಪ್ರೆಸರು. ಮತ್ತು ಈ ನೆಕ್ಸ್ಟ್ ಮಂತ್ ಆಯ್ತು ಅಂದರೆ ದುಡ್ಡು ಕಟ್ಟಬೇಕು, ಇದೆಲ್ಲ ಪ್ರೆಸರ್. ಬಟ್ ಒಂದು ಸರ್ತಿ ಏನಾದರೂ ನೋಟಿಫಿಕೇಷನ್ ಯಾವುದಾದ್ರೂ ಜಾಬ್ ಆಗಿರಲಿ, ನಿಮ್ಗೆ ಯಾವ್ಯಾವುದು ಇಷ್ಟ ಇರುತ್ತೆ ಆ ಜಾಬು ಇದೆ ಅಂತ ಹೇಳಲ್ಲ. ಒಬ್ಬರು ಪೊಲೀಸ್ ಆಗಿರ್ಬೋದು, SD, FD, ನೀವು ಯಾವುದಕ್ಕೆ ಪ್ರಿಪೇರ್ ಮಾಡ್ತಿದ್ರೆ ಅದು ಒಂದು ಸರ್ತಿ ನಿಮ್ದು ಯಾವುದಾದ್ರೂ ಎಕ್ಸಾಮ್ ಕ್ಲಿಯರ್ ಆಯ್ತು ಅಂದರೆ ನೆಕ್ಸ್ಟ್ ನೀನು ಅದಕ್ಕಿಂತ ದೊಡ್ಡದಕ್ಕೆ ಟ್ರೈ ಮಾಡೋಕ್ಕೆ ನಿನಗೆ ಪೀಸ್ ಇರುತ್ತೆ. ಅಂದರೆ ನಿಮ್ಮದೇ ಆದ ಒಂದು ಸಂಬಳ ಬರ್ತಿರ್ತೈತೆ ತಿಂಗಳ. ಇವಾಗ 7th ಪೇ ಆದಾಗಲಿದ್ದ ತುಂಬ ಸ್ಯಾಲ್ರಿ ಅಂದರೆ ವೆರಿ ಗುಡ್ ಸ್ಯಾಲ್ರಿ ಬರ್ತೈತಿ. ಸೊ ಸಿವಿಲ್ ಪೊಲೀಸ್ ಆದರೂ ಕೂಡ PUC ಮೇಲೆ ಮತ್ತು 10th ಮೇಲೆ ಜಾಬ್ ತಗೊಂಡ್ರು ಕೂಡ ಮಿನಿಮಮ್ ಗ್ರಾಸ್ ಅವ್ರದ್ದು 50,000 ಇರ್ತೈತಿ. ಸೊ 50,000 ನೀವು ಇಮ್ಯಾಜಿನ್ ಮಾಡ್ತೀರಿ. ಇಂಜಿನಿಯರಿಂಗ್ ನಾನು ನೋಡಿದ್ದೀನಿ. ಈಗ ಇಲ್ಲಿ ನಮ್ಮ ಟ್ರೈನಿಂಗ್ ಚನ್ನಪಟ್ಟಣದಲ್ಲಿ ಟ್ರೈನಿಂಗ್ ಹೋದಾಗ 348 ಜನ ಇದ್ದರು. ಅದರಲ್ಲಿ ಎಷ್ಟು ಒಂದು 60 ಹುಡುಗರು ಇಂಜಿನಿಯರಿಂಗ್ ಮಾಡಿದವರು ಇದ್ದರು. ಮತ್ತು ಮೋಸ್ಟ್ ಆಫ್ ಸ್ಟೂಡೆಂಟ್ಸು ಡಬಲ್ ಡಿಗ್ರಿ ಮಾಡಿದಾರೆಲ್ಲ ಇದ್ದರು. ಸೊ ಇಂಜಿನಿಯರಿಂಗ್ ಎಲ್ಲ ಮಾಡಿಬಿಟ್ಟು ಇದು ನಾರ್ಮಲ್ ಸೆಕೆಂಡ್ ಇಯರ್ ಮೇಲೆ ಎಕ್ಸಾಮು ಮತ್ತು ಡಿಗ್ರಿ ಮೇಲೆ ಕಾಮನ್ ಆಗಿ ಡಿಗ್ರಿ ಮಾಡಿದವರೆಲ್ಲ ಅಪ್ಲೈ ಮಾಡಿರ್ತಾರಂತ ನಮ್ಮದು ಅಭಿಪ್ರಾಯ ಇರುತ್ತೆ. ಬಟ್ ಇಂಜಿನಿಯರಿಂಗಲ್ಲಿ ಮೆಡಲಿಸ್ಟ್ ಆದರೂ ಕೂಡ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಬರೆದು ಟ್ರೈನಿಂಗಲ್ಲಿ ನನ್ನ ಜೊತೆಗೆ ಇದ್ದರು. ನನ್ನ ಫ್ರೆಂಡ್ಸು ಸುಮಾರು ಜನ ಇದ್ದಾರೆ. ಸೊ ನಾನು ಹೇಳ್ತಿರೋದೇನೆಂದರೆ ಅವ್ರು ಕಂಪ್ನಿಗೆ ಹೋದರೆ ಎಕ್ಸ್ಪೀರಿಯನ್ಸ್ ಕೇಳ್ತಾರೆ. ಇವಾಗ ಡಿಗ್ರಿ ಮುಗಿಸಿ 1 ವರ್ಷ 2 ವರ್ಷ ಓದಿರ್ತಾರೆ, ಜಾಬ್ ಮಾಡೋಕ್ಕೆ ಹೋದರೆ ಎಕ್ಸ್ಪೀರಿಯನ್ಸ್ ಕೇಳ್ತಾರೆ. ಎಲ್ಲಿದ್ದ ಎಕ್ಸ್ಪೀರಿಯನ್ಸ್ ತರ್ತಾರೆ? ಮತ್ತು 10,000 ಕೊಡ್ತೀವಿ, 15,000 ಕೊಡ್ತೀವಿ ಅಂತಾರೆ. ಇಮ್ಯಾಜಿನ್ ಮಾಡಿರಿ, ಬೆಂಗಳೂರು ಅಂತ ಸಿಲಿಕಾನ್ ಸಿಟಿ ಅಂತ ಏರಿಯಾದಲ್ಲಿ 15,000 ಕೊಟ್ಟರೆ ರೂಮಿಗೆ 5,000-6,000 ಬಾಡಿಗೆ ಕೊಟ್ಟು ಮನೆಗೆ ಹೆಂಗೆ ಕೊಡ್ತೀರಾ? ನಿಮ್ಮ ಖರ್ಚು ಹೆಂಗೆ ನಿಭಾಯಿಸ್ತೀರಾ? ಸೊ ಅದಕ್ಕೋಸ್ಕರ ಸಣ್ಣದಂತ ಹೇಳಲ್ಲ, ಯಾಕಂದರೆ ಇದು ತುಂಬ ಹುಡ್ರದ್ದು ಡ್ರೀಮ್ ಆಗಿರ್ತೈತಿ. ಮತ್ತು ಅದರಿಂದ ಎಷ್ಟೋ ಕುಟುಂಬ ಬದುಕ್ತಿದ್ದವು. ಮತ್ತು ಹಳ್ಳಿ ಊರ ಕಡೆಯಲ್ಲಿ ಒಂದು ಗೌರ್ಮೆಂಟು ಅವ್ರ ಮನೇಲಿ ಒಂದು ಗೌರ್ಮೆಂಟ್ ಜಾಬ್ ಇದೆ ಅಂದರೆ ಅವ್ರನ್ನ ರೋಡೋ ರೀತಿಯೇ ಬೇರೆ ಇರ್ತೈತಿ. ಸೊ ಹಂಗಾಗಿ
50,000 ಕೊಡ್ತಾರೆ ಸಿವಿಲ್ ಪೊಲೀಸ್ ಆದ್ರಿಗಿನ, ಅಥವಾ CR DR KSR ಯಾವುದಾದ್ರಾಗಿರಲಿ ಒಂದೇ ಸ್ಯಾಲ್ರಿ ಇದೆ, ಅದು ಬೇಸ್ ಸ್ಯಾಲ್ರಿ ಗ್ರಾಸ್ 50,000. ಸೊ ನೀವು ಅದನ್ನು ಕಟ್ ಮಾಡಿಸೋದು ಅಂದರೆ ಸೇವಿಂಗ್ಸ್ ಮಾಡಿಸೋದು ಎಷ್ಟು ಕಟ್ ಮಾಡಿಸ್ತೀರಾ ಅದ್ರ ಮೇಲೆ ಮಿಕ್ಕಿದ್ದು ನಿಮ್ಗೆ ಕಟ್ಟಾಗಿ ನಿಮಗೆ ಅಮೌಂಟ್ ಬರುತ್ತೆ. ಸೊ ಫೆಸಿಲಿಟೀಸ್ ನೋಡಿ. ಆಮೇಲೆ ನಿಮಗೆ ಮೆಡಿಕಲ್ ಅಲವೆನ್ಸಸ್ ಇರುತ್ತೆ, ಅಂದರೆ ನಿಮ್ಮ ಫ್ಯಾಮಿಲಿ, ನಿಮ್ಮ ಅಪ್ಪ ನಿಮ್ಮಮ್ಮ, ನೀವು ಎಂಥ ದೊಡ್ಡ ಕಾಯಿಲೆಗಳು ಬಂದ್ರೂ ಕಡಿಮೆ ವರ್ಷದಲ್ಲಿ ತೋರಿಸ್ಬೋದು. ಅದಾದಮೇಲೆ ನಿಮಗೆ ಸ್ಟೇ ಆಗಲಿಕ್ಕೆ ಪೊಲೀಸ್ ಕ್ವಾರ್ಟರ್ಸ್ ಅವೈಲೇಬಲ್ ಇರುತ್ತೆ, ಮತ್ತು ಪೊಲೀಸು ಮಕ್ಕಳಿಗಂತಲೇ ಸ್ಕೂಲೆಲ್ಲ ಇರುತ್ತೆ. ಸೊ ಈ ಥರ ಎಲ್ಲ ಗೌರ್ಮೆಂಟ್ ಫೆಸಿಲಿಟೀಸ್ ಸಿಗ್ತಾ ಹೋಗ್ತದೆ. ಆಮೇಲೆ ನಿಮ್ಮ ಫ್ಯಾಮಿಲಿ ಒಂದು ಸ್ಟೇಬಲ್ ಆಗಿ ಸಮಾಜದಲ್ಲಿ ಒಂದು 4 ಜನದ ಹತ್ರ ತಲೆ ಎತ್ಕೊಂಡು ಒಂದು ರೆಪ್ಯುಟೇಷನಿಂದ ಬದುಕಲಿಕ್ಕೆ ತುಂಬ ಸಹಾಯ ಆಗ್ತೈತೆ. ನಾನು ಇದನ್ನೆಲ್ಲ ಹೇಳ್ತಿರೋದು ಏನಕ್ಕೆ ಅಂತಂದರೆ, ನಿಮಗೂ ನೀವೇನು ಬಿಡಬೇಕಂತ ಕ್ವಿಟ್ ಮಾಡ್ಬೇಕಂತ ಯಾರ್ಯಾರು ಮನಸ್ಸಿನಲ್ಲಿ ಅನ್ಕೊಂತಿದ್ದೀರಲ್ಲ, ಸೊ ಅವರಿಗೆಲ್ಲ ನಾನು ಬಿಡ್ಬಾರ್ದಪ್ಪ, ಹೆಂಗಾದ್ರೂ ಮಾಡ್ಬಿಟ್ಟು ಈ ಎಕ್ಸಾಮ್ ಕ್ಲಿಯರ್ ಮಾಡಲೇಬೇಕು, ಇಷ್ಟು ವರ್ಷ ಮಾಡಿದ್ದೀನಿ, ಇನ್ನು ಬಿಡೋದಿಲ್ಲ, ನಾನು ಯಾವುದಾದ್ರೂ ಒಂದು ಎಕ್ಸಾಮ್ ಕ್ಲಿಯರ್ ಮಾಡಿಕೊಂಡೆ ಮನೆಗೆ ಹೋಗ್ತೀನಿ ಅಂತ ಒಂದು ಸ್ಪಿರಿಟ್ ಬರಲಿ ಅಂತ ಹೇಳ್ತಿದ್ದೀನಿ. ಸೊ ಎಲ್ರಿಗೂ ಅಂದ್ರೂ ಕೆಲವೊಬ್ರು ಯಾರಿಗಾದ್ರೂ ನೋಡಿ ಈ ವಿಡಿಯೋ ನೋಡಿ ಯಾರಿಗಾದ್ರೂ ಒಬ್ರಿಗಾದ್ರೂ ನಾನು ಮತ್ತೆ ಓದಬೇಕು ಅಂತ ಅನಿಸಿದರೆ, ನಾನು ಈ ವಿಡಿಯೋ ಮಾಡಿದ್ಕೊಂದು ನೈಟ್ ಟೈಮಲ್ಲಿ ಬಂದು ವಿಡಿಯೋ ಮಾಡೋದಕ್ಕೂ ಒಂದು ಸಾರ್ಥಕ ಆಗ್ತದೆ ಅಂತ ಅಂದ್ಕೊತೀನಿ. ಸೊ ನನಗೆ ಈ ವಿಡಿಯೋ ಮಾಡೋದ್ರಿಂದ ಏನು ಬೆನಿಫಿಟ್ ಇಲ್ಲ. ಸೊ ನಾನು ಇದೇ ಥರ ಓದಿ ಕ್ವಿಟ್ ಮಾಡಬೇಕು ಆ ಥರ ಈ ಥರ ಅಂತ ಯೋಚನೆ ಮಾಡ್ತಿದ್ದೆ. ಸೊ ಆವಾಗ ಈ ಥರ ಯಾರು ಬಾಬು ರೆಡ್ಡಿ ಸಾರು ಮತ್ತು ಜೂರಿಲಾಲ್ ನಾಯ್ಕ್ ಸಾರು, ಅದಾದಮೇಲೆ ಮತ್ತು ಇನ್ನೂ ತುಂಬ ಜನ ವಿಡಿಯೋಸ್ ಎಲ್ಲ ನೋಡಿದ್ದೀನಿ, ಮತ್ತು PSI ಕಿಟ್ಟಿ ಸಾರು, ಒಟ್ಟು ನಾನು ಎಲ್ಲರಿಂದ ಒಟ್ಟು ಅವರಲ್ಲಿ ಏನು ಪಾಸಿಟಿವಿಟಿ ಇರ್ತೈತೆ, ಮತ್ತು ಅದರಿಂದ ನನಗೆ ನಮ್ಮ ಎಕ್ಸಾಮ್ ಕ್ಲಿಯರ್ ಮಾಡಲಿಕ್ಕೆ, ನಮಗೆ ಓದಲಿಕ್ಕೆ ಏನು ಸ್ಪಿರಿಟ್ ಬರ್ತಲ್ಲ ಅದನ್ನು ಮಾತ್ರ ನಾವು ಸೆಲೆಕ್ಟ್ ಮಾಡ್ಕೊಳೋದು. ಮತ್ತು ಇನ್ನು ಕೆಲವೊಂದು ತುಂಬ ಯೂಟ್ಯೂಬ್ ಚಾನಲ್ಸ್ ಎಲ್ಲ ಅಂದರೆ ತುಂಬ ಚೆನ್ನಾಗಿ ಸಾಧನಾ ಅಕಾಡೆಮಿ ಇವ್ರದ್ದೆಲ್ಲ ಕ್ಲಾಸಸ್ ನೋಡಿ. ಮತ್ತು ವೆರಿ ವೆರಿ ಇಂಪಾರ್ಟೆಂಟ್ ಬಾಬು ರೆಡ್ಡಿ ಸಾರು, ಆಮೇಲೆ ಯಾರು ಇವರು, ನಾನು ಲೈವಾಗಿ ಕ್ಲಾಸ್ ಕೇಳಿದೆ, ಸ್ಪರ್ಧಾ ವಿಜೇತ KM ಸುರೇಶ್ ಸಾರು, ಅವ್ರದ್ದು ಕೋಚಿಂಗ್ ಹೋಗಿದ್ದೆ ನಾನು, ಹಂಗಾಗಿ ಅವ್ರದ್ದು ಲೈವಲ್ಲಿ ಅಲ್ಲೇ ಕ್ಲಾಸ್ ಕೇಳಿದೆ. ಅಲ್ಲೇ ಅವಾಗ ನಾವಿದ್ದಂಥ ಟೈಮಲ್ಲಿ ಅವಾಗಿನ ಹುಸೇನಪ್ಪ ನಾಯ್ಕ್ ಸಾರ್ ಗೊತ್ತಿರ್ಬೋದು ನಿಮಗೆಲ್ಲ, ಅವ್ರಿನ ಅವಾಗ ಯೂಟ್ಯೂಬ್ ಚಾನಲೆಲ್ಲ ಇಷ್ಟೊಂದು ಕ್ಲಾಸಸ್ ಮಾಡ್ತಿದ್ದಿಲ್ಲ. ಅವಾಗ ಸ್ಪರ್ಧಾ ವಿಜೇತ ಇದರಲ್ಲೇ ಬಂದ್ಬಿಟ್ಟು ಕ್ಲಾಸ್ ಮಾಡ್ತಾರೆ. ನಿಮಗೊಂದು ಇನ್ನೊಂದು ತುಂಬ ಇಂಪಾರ್ಟೆಂಟ್ ವಿಷಯ ಹೇಳೋದೇನಂತಂದರೆ, ಹುಸೇನಪ್ಪ ಸಾರು ಅವಾಗಲೇ ನಾವು ಇನ್ನು ಸ್ಪರ್ಧಾ ವಿಜೇತ ಕೋಚಿಂಗ್ ಹೋದಾಗ ಅವಾಗ ಅಲ್ಲಿ ಕ್ಲಾಸ್ ಮಾಡೋಕ್ಕೆ ಬರ್ತಿದ್ರು. ಬಟ್ KM ಸುರೇಶ್ ಸರ್ ಒಂದು ಟೈಮ್ ಹೇಳಿದ್ರು, ಅವರು ಸುಮ್ಮನೆ ಅವ್ರದ್ದು ವರ್ಕ್ ಇರಲಾರ್ದ ಟೈಮ್ನಾಗ PSI ಜಾಬ್ ಮಾಡ್ಕೊತಾನೆ, ವರ್ಕ್ ಇರಲಾರ್ದ ಟೈಮ್ನಾಗ ಬಂದ್ಬಿಟ್ಟು ಅವರು ಅಲ್ಲಿ ಕ್ಲಾಸಸ್ ತೊಗೊತಿದ್ರು. ಅಂದರೆ ವಿತೌಟ್ ₹1 ದುಡ್ಡು ತಗೊಳ್ಳಾರ್ದಂಗೆ ಅಲ್ಲೇ ಕೋಚಿಂಗ್ ಸೆಂಟ್ರಿಗೆ ಬಂದ್ರೂ ಆ ಟ್ರೈನಿಂಗ್ ಸೆಂಟ್ರಲ್ಲಿ ಬೇರೆ ಲೆಕ್ಚರ್ಗಳು ದುಡ್ಡು ತಗೊಂಡ್ಲಾರ್ದಂಗೆ ಉಚಿತವಾಗಿ ಕ್ಲಾಸ್ ಮಾಡಿದ್ರು. ಸೊ ಅವ್ರ ಉದ್ದೇಶ ನಾನು ಕಡು ಬಡತನದಿಂದ ಬಂದಿದ್ದೀನಿ. ಸೊ ನಾನು ಯಾರನ್ನಾದ್ರೂ ಒಂದು ಸ್ವಲ್ಪ ಜನನ ಅವ್ರ ಫ್ಯಾಮಿಲಿನ ಒಂದು ಸ್ಟೇಬಲ್ ಆಗಿ ಇರಬೇಕು ಅನ್ಸೋ ಥರ. ಮತ್ತು ಅದಾದಮೇಲೆ ನಾವು ಚನ್ನಪಟ್ಟಣ ಟ್ರೈನಿಂಗ್ ಇದ್ದೆ, ಅಂದರೆ ನಾನು ಲಾಲ್ ಸಾಬ್ ಸಾರ್ದು ಮುಂಚೆಯಿಂದನೂ ಸೈನ್ಸ್ ಕ್ಲಾಸಸ್ ಎಲ್ಲ ಕೇಳ್ತಿದ್ದೆ. ಆಮೇಲೆ ನಾನು ಚನ್ನಪಟ್ಟಣ ಟ್ರೈನಿಂಗ್ ಹೋದೆ, ಅಲ್ಲಿ ಅವರು ಅದೇ ಟ್ರೈನಿಂಗ್ ಸೆಂಟ್ರಲ್ಲಿ, ನಮ್ಮದು ಒಂಥರ ಲಕ್ ಏನೋ ಗೊತ್ತಿಲ್ಲ, ಅದೇ ಟ್ರೈನಿಂಗ್ ಸೆಂಟ್ರಲ್ಲಿ ಅವರು ವರ್ಕ್ ಮಾಡ್ತಿದ್ರು, ಅಂದರೆ ಕ್ಲಾಸಸ್ ಮಾಡ್ತಾರೆ. ಅವರು ಸೈಕಾಲಜಿ ಪಾಠ ಮಾಡ್ತಿದ್ರು, ತುಂಬ ಚೆನ್ನಾಗಿ. ಅಂದರೆ ಸೈಕಾಲಜಿ ಅಂದರೆ ಅದು ಭಾಳ ಯೂಸ್ ಆಗ್ತಿತ್ತು. ಅದು ಅಂದರೆ ಕೇವಲ ಅಲ್ಲಿ ಪೊಲೀಸ್ ಟ್ರೈನಿಂಗ್ ಸೆಂಟ್ರಿಗೆ ಮಾತ್ರ ಸೀಮಿತ ಆಗಿದ್ದಿಲ್ಲ. ಸೊ ನೆಕ್ಸ್ಟ್ ನಮ್ಮದು ವೃತ್ತಿ ಬದುಕಿಗಾಗಿರ್ಬೋದು, ಮತ್ತು ಒಂದು ವ್ಯಕ್ತಿ ಯಾವ ಥರ ವ್ಯಕ್ತಿತ್ವನ ರೂಪಿಸ್ಕೊಳಕ್ಕೂ, ಮತ್ತು ಅವನು ಎಂಥ ಕಷ್ಟದ ಸಮಯದಾಗ ಕೂಡ ನಾವು ಅದನ್ನು ಎದುರಿಸ್ಬೋದು, ಮತ್ತು ಯಾವ ಥರ ಇದು ಎಕ್ಸಾಮ್ ಬರೆಯೋದಕ್ಕೂ ನಾವು ಯಾವ್ಯಾವುದು ಅಪ್ಲಿಕೇಬಲ್ ಮಾಡ್ಕೊತೀವಲ್ಲ ಎಲ್ಲ ಅಪ್ಲಿಕೇಬಲ್ ಆಗೋ ಥರ ಇತ್ತು. ಎಕ್ಸಾಮು ಕ್ಲಿಯರ್ ಮಾಡೋದ್ರಿಂದ ಹಿಡಿದು ಪ್ರತಿಯೊಂದು ಆಯಿತು. ಮತ್ತು ನಮಗೆ ಮಾರ್ಗದರ್ಶನ ಎಲ್ಲ ಅದೇ ಥರ ಮಾಡ್ತಿದ್ರು. ಅವರು ಲಾಸ್ಟಿಗೆ ನಮ್ಮ POP ಮುಗಿದಾಗೆಲ್ಲ ನೋಡಿ ನನಗೊಂದು ಅಪ್ರಿಷಿಯೇಟ್ ಮಾಡಿ ಕ್ಲಾಸಲ್ಲೆಲ್ಲ ಒಂಥರ ಚೆನ್ನಾಗಿ ಮಾತಾಡ್ಸೋದು ಹಂಗೆಲ್ಲ ಮಾಡ್ತಾರೆ. ತುಂಬ ಅವ್ರ ಮೇಲೆ ತುಂಬ ಗೌರವ ಇದೆ. ಯಾರಾಗಿರಲಿ ಅವರು ನಮಗೆ ಅವರಿಂದ 1% ನಮ್ಮ ಜೀವನಕ್ಕೆ ಏನಾದರೂ ಒಳ್ಳೇದಾಗ್ತಿದೆ ಅಂದರೆ ಅವ್ರ ಮೇಲೆ ಗೌರವ ಕೊಟ್ಟು, ಮತ್ತು ಅವ್ರನ್ನ ಒಂಥರ ದೇವ್ರ ಸ್ಥಾನದಾಗ ಇಟ್ಟು ನೋಡಬೇಕು. ಸೊ ಹಂಗೆ ನಾನು ಲೈವಾಗಿ ಕೇಳಿದ್ದೀನಿ ಕೆಲವೊಬ್ಬರನ್ನ, ಮತ್ತು ಕೆಲವೊಬ್ಬರನ್ನ ಯೂಟ್ಯೂಬಲ್ಲೆಲ್ಲ ನೋಡಿದ್ದೀನಿ. ಸುಮ್ಮನೆ ಅವರು ಒಂಥರ ನಾನು ಗುರುಗಳ ಥರನೇ ನೋಡ್ತೀನಿ. ಜೂರಿಲಾಲ್ ನಾಯ್ಕ್ ಆಗಿರ್ಬೋದು, ಜೂರಿಲಾಲ್ ನಾಯ್ಕ್ ಸಾರ್ ಆಗಿರ್ಬೋದು, ಬಾಬು ರೆಡ್ಡಿ ಸಾರು, ಕಿಟ್ಟಿ ಸಾರು, ಇವ್ರನ್ನೆಲ್ಲ. ಸೊ ನೀವು ಹೇಳ್ಬೋದು, ಈ ಕೆಲವೊಂದು ಯೂಟ್ಯೂಬ್ ಚಾನಲ್ಸಲ್ಲಿ ಏನಾದರೂ ಮಿಸ್ಟೇಕ್ಸ್ ಮಾಡಿರ್ಬೋದು, ಅಥವಾ ಕೆಲವೊಬ್ಬರು ಅವರು ಏನಾದರೂ ಇದು ಸುಮ್ಮನೆ ಜಸ್ಟ್ ಪರ್ಪಸ್, ಅದರಿಂದ ಏನೋ ಅರ್ನಿಂಗ್ಸ್ ಪರ್ಪಸ್ಸು ಏನಾದರೂ ಆ ಥರ ಇರ್ಬೋದು. ಬಟ್ ನಿಮಗೆ ಬೇಕಾಗಿರೋದೇನೋ ಪಾಸಿಟಿವ್, ಅಂದರೆ ನೀವು ಅದರಿಂದ ನಿಮಗೇನಾದರೂ ಹೆಲ್ಪ್ ಆಗ್ತೈತಾ ನೀವು ಯೂಸ್ ಮಾಡ್ಕೊಳ್ಳಿ. ಅನ್ವಾಂಟೆಡ್ ಏನಾದರೂ ಇತ್ತಾ ಅದರಿಂದ ನೀವು ಸ್ವಲ್ಪ ದೂರ ಇದ್ಬಿಡಿ, ಅಷ್ಟೇ ನಾನು ಹೇಳಕ್ಕೆ ಹೋಗ್ತಿರೋದು. ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋದಾಗಲಿ, ಅದ್ರ ಬಗ್ಗೆ ಇದು ಮಾಡೋದಾಗಲಿ ನಿಮಗೆ ಏನಕ್ಕೆ ಬೇಕು. ಸೊ ನಿಮ್ಮ ಪರ್ಪಸ್ ಏನು, ನೀವು ನಿಮ್ಮ ಮನೇಲಿ ನಿಮ್ಮಪ್ಪ, ನಿಮ್ಮಮ್ಮ, ನಿಮ್ಮ ಅಕ್ಕ, ತಂಗಿ, ತಮ್ಮ, ಅಣ್ಣ ಮತ್ತು ನಿಮ್ಮ ಸಂಬಂಧಿಕರು ಎಲ್ಲ ನಿಮ್ಮ ಮೇಲೆ ನಂಬಿಕೆ ಇಟ್ಬಿಟ್ಟು ನೀನು ಏನೋ ಒಂದು ಮಾಡ್ತಾನೆ, ಇವನು ಹುಟ್ಟಿರೋದೇ ನಮ್ಮ ಫ್ಯಾಮಿಲಿನ ಬಡತನದಿಂದ ಒಂದು ಚೆನ್ನಾಗಿ ಒಂದು ಒಳ್ಳೆ ಸ್ಥಾನಕ್ಕೆ ತಗೊಂಡೋಗೋಕ್ಕೆ, ಅಥವಾ ಇವನು ಹುಟ್ಟಿರೋದು ನಮ್ಮ ಫ್ಯಾಮಿಲಿ ಡೈರೆಕ್ಷನ್ನ ಚೇಂಜ್ ಮಾಡೋಕ್ಕೆ ಅಂತ ಅವರೆಲ್ಲ ಓಪ್ ಇಟ್ಕೊಂಡಿರ್ತಾರೆ. ಸೊ ಆ ಓಪ್ ಇಟ್ಕೊಂಡು ಅವರೆಷ್ಟೋ
ಕಷ್ಟಪಟ್ಟು ಕೆಲವೊಬ್ಬರಿಗೆ 5,000 ರೂಪಾಯಿ ಅಮೌಂಟು ತುಂಬ ಸಿಕ್ತಿರ್ಬೋದು. ಬಟ್ ಹಳ್ಳಿ ನಮ್ಮ ಸೈಡ್ ಅಂತ ಉತ್ತರ ಕರ್ನಾಟಕದಂಥ ಹಳ್ಳಿ ಸೈಡು ಅದೇ ಒಂದು 5,000 ರೂಪಾಯಿ ತುಂಬ ಅಂದರೆ ತುಂಬ ದೊಡ್ಡ ಅಮೌಂಟು. ಅದನ್ನು ಅವರು ಯಾವುದೋ ಒಂದು ದಿನಕ್ಕೆ 200 ರೂಪಾಯಿ 300 ರೂಪಾಯಿ ಅಷ್ಟೇ ಕೂಲಿ ಇರ್ತದೆ. ಅಷ್ಟೊಂದು ಕೂಲಿ ಮಾಡಿ ಅದನ್ನೆಲ್ಲ ದುಡ್ಡು ಕಲೆ ಇಟ್ಟು ಧಾರವಾಡದಲ್ಲಿ ಲೈಬ್ರರಿ ಕಟ್ಟಿ, ಬೆಂಗಳೂರಲ್ಲಿ ಲೈಬ್ರರಿ ಕಟ್ಟಿ, ನೀನು ಉಳ್ಕೊಳಕ್ಕೆ ಪಿ ಜಿಗೆ ಮಾಡಿಕೊಟ್ಟು ಇಲ್ಲ ರೂಮ್ ಮಾಡಿಕೊಟ್ಟು ಹಂಗೆ ಕಷ್ಟಪಟ್ಟು ಕೊಡ್ತಿರ್ತಾರೆ. ಮತ್ತು ಅದ್ರ ಬಗ್ಗೆ ಇದಿಲ್ಲ, ಕೆಲವೊಂದು ಹುಡುಗರು ಅದನ್ನು ಅದೇ 5,000 ರೂಪಾಯಿ ದುಡ್ಡಲ್ಲೇ ಅದನ್ನ ಖರ್ಚು ಮಾಡ್ಕೊಂಡು ತುಂಬ ಅಂದರೆ ತುಂಬ ಶ್ರಮವಹಿಸಿ ಓದ್ತಿದ್ದೀರಾ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಸೊ ನೀವು ಅಂದ್ಕೊಂಡಿರೋ ಹುದ್ದೆ ನಿಮ್ಗೆ ಸಿಗಲಿ. ಯಾರ್ಯಾರೆಲ್ಲ ಕಷ್ಟಪಟ್ಟು ಓದ್ತಿದ್ದೀರಾ ಮತ್ತು ಕಣ್ಣಲ್ಲಿ ನೀರು ಹಾಕ್ಬಿಟ್ಟೆಲ್ಲ ಓದ್ತಿದ್ದೀರಾ ಅವರಿಗೆ ಆ ದೇವರು ನೋಡಲಿ ಮತ್ತು ಆ ದೇವರು ಅವ್ರಿಗೆ ಒಳ್ಳೇದು ಮಾಡಲಿ ಅಂತ ನಾನು ಕೂಡ ಆ ದೇವರಲ್ಲಿ ಕೇಳ್ಕೊತೀನಿ. ಸೊ ಆಲ್ ದ ಬೆಸ್ಟ್. ಯಾರು ಹೋಪ್ ಕಳ್ಕೊಳಕ್ಕೆ ಹೋಗ್ಬಿಡ್ರಿ. ಸೊ ನಾನು ಈ ಥರ ವೀಡಿಯೋ ಎಲ್ಲ ಮಾಡಿಬಿಟ್ಟು ಅಭ್ಯಾಸ ಇಲ್ಲ, ಬಟ್ ಏನೋ ಒಂಥರ ಮಾಡಬೇಕಲ್ಲ, ನಮ್ಮ ಕೈಲಿ ಏನಾಗ್ತೈತೆ ಅದನ್ನ ಮಾಡಬೇಕಲ್ಲ ಅಂತ ಅನಿಸಿತ್ತು. ನಾನು ಮಾತಾಡಿರೋದ್ರಲ್ಲಿ ಏನಾದರೂ ನೆಗೆಟಿವ್ ಅಥವಾ ಏನಾದರೂ ತಪ್ಪಿದರೆ ಅದನ್ನು ಬಿಡ್ರಿ. ಒಟ್ಟು ನಾನು ಮಾತಾಡಿದ್ರೆ 1% ಆದರೂ ನಿಮಗೇನಾದರೂ ಚೆನ್ನಾಗಿ ಅನಿಸಿದರೆ, ಅದನ್ನು ನಿಮಗೇನಾದರೂ ಒಳ್ಳೆಯದಾಗಿದ್ದರೆ ಅದನ್ನು ನೀವು ಆಯ್ಕೆ ಮಾಡ್ಕೊಂಡು ಅದನ್ನಷ್ಟೇ ನೀವು ಅಳವಡಿಸ್ಕೊಳ್ರಿ ಅಂತ ಹೇಳ್ತೀನಿ. ಮತ್ತು ತಪ್ಪು ಮಾಡಿದರೆ ಕ್ಷಮೆ ಇರಲಿ. ನಾನು ನಿಮ್ಮ ಅಣ್ಣನೋ ತಮ್ಮ ಅಂದ್ಕೊಂಡು ಕ್ಷಮಿಸ್ಬಿಡಿ. ಒಟ್ಟು ನನ್ನ ಉದ್ದೇಶ ಏನು, ಈ ಥರ ನಮ್ಮ ಥರನ ಎಲ್ಲರೂ ಓದೋ ಹುಡುಗರು ಅಂದರೆ ಕಷ್ಟಪಟ್ಟು ಯಾರು ಓದ್ತಿದ್ದಾರಲ್ಲ ಅವ್ರು ಅಂದ್ಕೊಂಡಿರೋದೊಂದು ಸಣ್ಣನೋ ಅಥವಾ ದೊಡ್ಡದೋ ಒಂದು ಕೆಲಸ ಪಡ್ಕೊಂಡು ಅವ್ರ ಫ್ಯಾಮಿಲಿನ ಚೆನ್ನಾಗಿ ನೋಡ್ಕೊಳ್ಳಿ. ಮತ್ತು ಓಪ್ ಕಳ್ಕೊಂಡು ಊರಿಗೆ ಹೋಗದೆ ಅವ್ರು ಎಲ್ಲೆಲ್ಲಿ ಓದ್ತಿದ್ರು ಅಲ್ಲೆಲ್ಲೇ ಓದಿ ಮತ್ತು ಒಳ್ಳೊಳ್ಳೆ ಬುಕ್ಸ್ ಓದಿ ರಿವಿಷನ್ ಮಾಡಿ ಕ್ವಶನ್ ಪೇಪರ್ನೆಲ್ಲ ಚೆನ್ನಾಗಿ ಬಿಡಿಸಿ. ಇನ್ನೂ ಏನಾದರೂ ನಾನು ಮಿಸ್ಟೇಕ್ ಮಾಡಿದರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ. ಮತ್ತು ನಿಮ್ಮ ಫ್ರೆಂಡ್ಸಿಗೂ ಯಾರೆಲ್ಲ ಓಪ್ ಕಳ್ಕೊಬೇಕಂತಿದ್ದಾರಲ್ಲ ಅವರಿಗೆಲ್ಲ ಶೇರ್ ಮಾಡಿ. ನಂದು ಯೂಟ್ಯೂಬ್ ಇದೇ ಇವಾಗ ಅಕೌಂಟು, ಒಂದು ಯೂಟ್ಯೂಬ್ ಚಾನಲ್ ಇತ್ತು, ಬಟ್ ನಾನೇನು ವೀಡಿಯೋಸ್ ಏನು ಮಾಡಿದ್ದಿಲ್ಲ. ಇವಾಗ ಮಾಡ್ತಿದ್ದೀನಿ. ಅಂದರೆ ಇವಾಗ ಎಕ್ಸಾಮ್ ನೋಟಿಫಿಕೇಷನ್ ಆಗುತ್ತೆ ಅಂತ ಹೇಳ್ತಾರಲ್ಲ, ಹಂಗಾಗಿ ಓದೋ ಹುಡುಗರಿಗೆ ಒಂಚೂರು ಹೆಲ್ಪ್ ಆಗಲಿ, ಅವ್ರಿಗೆ ಒಂಥರ ಸ್ಪಿರಿಟ್ ಸಿಗಲಿ ಅಂತ. ನಿಮ್ಗೇನಾದರೂ ನೀಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್.